ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು ಪಾದಯಾತ್ರೆ ಒಂಟಿಕೊಪ್ಪಲಿನಲ್ಲಿ ಗುರುವಾರ 6ನೇ ತಾರೀಕು 11/2025ರಂದು ಶಾಸಕ ಕೆ. ಹರೀಶ್ ಗೌಡರು ನಿವಾಸಗಳ ಕುಂದುಕೊರತೆ ಆಲಿಸಿದರು. ಪಾಲಿಕೆ ಅಧಿಕಾರಿಗಳೊಂದಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪಾದಯಾತ್ರೆ ನಡೆಸಿ ಶಾಸಕರು ಒಂಟಿಕೊಪ್ಪಲಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಿವಾಸಿಗಳ ಸಮಸ್ಯೆಗಳನ್ನು, ಸ್ಥಳದಲ್ಲೇ ಕೆಲ ಸಮಸ್ಯೆಗಳನ್ನು ಬಗೆಹರಿಸಿ, ರಸ್ತೆ ಅಭಿವೃದ್ಧಿ, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು ವ್ಯವಸ್ಥೆ ಕೂಡಲೇ ಬಗೆಹರಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೆ ಹಲವು ಅಡ್ಡ ರಸ್ತೆಗಳು, ಮಳೆ ನೀರು ಚರಂಡಿ ಹಾಗೂ ಒಳಚರಂಡಿ ಪೈಪ್ಲೈನ್ ಬದಲಾಯಿಸುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಮೇಯರ್ ಬಿ. ಕೆ. ಪ್ರಕಾಶ್, ನಗರ ಪಾಲಿಕೆ ಮಾಜಿ ಸದಸ್ಯರಾದ ಎಂ. ರಮೇಶ್, ಭಾಗ್ಯ ಮಹದೇಶ್, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಮಂಚೇಗೌಡನಕೊಪ್ಪಲು, ವಾರ್ಡ್ ನಂಬರ್ ಅಧ್ಯಕ್ಷರು ಕುಮಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ಪಾಟೀಲ್, ಮುಖಂಡರು ಪೈಲ್ವಾನ್ ಪ್ರಕಾಶ್, ಒಂಟಿಕೊಪ್ಪಲು ಗುರು ರಾಜ್, ಜಗದೀಶ್, ಮಧು, ಮಹಾದೇವ್ ಸ್ವಾಮಿ, ಶ್ರೀಕಂಠ, ಶ್ರೀರಾಮು, ಜಗದೀಶ್, ಪ್ರೇಮ್ ಕುಮಾರ್ ಮತ್ತು ಸುಮಾ, ನಾಗರಾಜ್, ಲಕ್ಷ್ಮೀ, ವೆಂಕಟೇಶ್, ನಾಗರಾಜ್, ಮಂಜುಳಾ, ಚರಣ್ರಾಜ್, ಆದರ್ಶ್, ಯೋಗೇಶ್, ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯ ಮಹಾದೇಶ್, ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಡಾ. ಯೋಗೇಶ್, ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ನಾವು ಒಂದು ಏನು ಈ ಸಮಸ್ಯೆಗಳನ್ನ ಆಲಿಸಿದ್ದೀವಿ, ಅದ್ರ ಬಗ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತೀವಿ ಅಂತ ಒಂದು ಭರವಸೆ ಇರೋದಾಯಿತು. ಹಣೆ ಮಾಡಿದ್ರೆ 80% ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಬೇರೆ ಸಮಸ್ಯೆಗಳಿದೆ, ಆ ಕೆಲಸ ಮಾಡೋ ಸಮಯದಲ್ಲಿ ಹೇಳಿದ್ರೆ ಅದನ್ನು ಮಾಡ್ತೀವಿ. ಮುಖ್ಯವಾಗಿ ನೀರು, ಸಾರ್ವಜನಿಕರು, UGD, ರಸ್ತೆ ಮತ್ತು ಮುಂದಾಡ್ತಿದ್ದು ಇಷ್ಟೇ ಮಾಡಿ ಸಮಸ್ಯೆಗಳು. ಅದನ್ನು ನಾನು ನನ್ನ ಮೊಟ್ಟಿಕೊಟ್ಟಿನ ಎಲ್ಲ ಕಾಲಸಭೆಗಳಿಗೆ ನಾನು ಅದಕ್ಕೆ ಅಭಯ ಕೊಡಬೇಕು. ನಮ್ಮ ಅಧಿಕಾರಿಗಳು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕೆಲಸವನ್ನು ಮಾಡ್ತಾರೆ ಅಂತ ನನ್ನ ಅನುಭವ ಐತೆ. ಮತ್ತು ಮಾಡಿಸಿದ್ದೀನಿ ಕೇಳಿ ಮತ್ತು ಗ್ರಾಮದ ಆಂಜನೇಯ ಸ್ವಾಮಿ ಒಂದು ಲೆಕ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಕೆಲಸವನ್ನು ದೇವಸ್ಥಾನದ ಪರವಾಗಿ ಮಾಡಿಕೊಡಬೇಕು ಅಂತ ಒಂದು ನಮಗೆ ಒಂದು ಅಧ್ಯಯನ